ನಮಸ್ಕಾರ ಫ್ರೆಂಡ್ಸ್. ನಾವು ಲಾಸ್ಟ್ ಬಸ್ ಅನ್ನೋ ಕತೆಗಳು, ಹಾಂಟೆಡ್ ಹೈವೇಸ್ ಕತೆಗಳು ಮತ್ತೆ ಕೆಲವೊಂದು ರೋಡ್ಸ್ ರಾತ್ರಿ ಆದರೆ ತುಂಬ ಭಯಾನಕ ಅನ್ನೋ ಎಷ್ಟೋ ಕತೆಗಳನ್ನ ಕೇಳಿರ್ತೀವಿ ಮತ್ತೆ ನೋಡಿರ್ತೀವಿ. ಇವಾಗ ನಾನು ಹೇಳಕ್ ಹೊರಟಿರೋ ಈ ಕಾಲ್ಪನಿಕ ಕತೆನೂ ಅಂಥದ್ದೇ ಒಂದು ಆತ್ಮಕತೆ. ಸೊ ಬನ್ನಿ ಹೇಳ್ತೀನಿ. ನಾನು ಹೇಳ್ತಿರೋ ಈ ಕತೆ ಒಂದು ಬಸ್ ಬಗ್ಗೆ. ಅದೇ ಬಸ್ ನಂಬರ್ 143. ಎರಡು ಊರುಗಳ ಮಧ್ಯೆ ಒಂದು ಹಳೆ ಬಸ್ ಸ್ಟಾಪ್ ಇರುತ್ತೆ. ಆ ಬಸ್ ಸ್ಟಾಪ್ ಸುತ್ತಮುತ್ತ ಏನೂ ಇರಲ್ಲ, ಬರೀ ಕಾಡ್ದಾರಿ ಮಾತ್ರ ಇರುತ್ತೆ. ಆ ಬಸ್ ಸ್ಟಾಪಿಂದ 10 ಕಿಲೋಮೀಟರ್ ಒಳಗೆ ಒಂದು ಊರು ಇರುತ್ತೆ. ಆ ಊರಿಂದ ಎಲ್ಲಿಗೆ ಹೋಗ್ಬೇಕಂದ್ರೂ ಜನ ಆ ಬಸ್ ಸ್ಟಾಪ್ಗೆ ಬರಬೇಕಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಓಡಾಡ್ತಾನೆ ಇರ್ತಾರೆ. ಆ ಊರಲ್ಲಿ ಲಾಸ್ಟ್ ಬಸ್ ಬರ್ತಿದ್ದಿದ್ದೆ ಸಂಜೆ 7 ಗಂಟೆಗೆ. ಆ ಬಸ್ ಬಿಟ್ಟರೆ ಅಲ್ಲಿರೋ ಬಸ್ ಸ್ಟಾಪ್ಗೆ ಇನ್ಯಾವುದೇ ಬಸ್ ಇರಲ್ಲ. ಯಾಕಂದರೆ ಆ ರೂಟಲ್ಲಿ ಯಾವುದೇ ಬಸ್ ರಾತ್ರಿ 7 ಗಂಟೆ ಮೇಲೆ ಓಡಾಡಿದ್ರು ಆ ಬಸ್ ಡ್ರೈವರ್ಸ್ಗೆ ವಿಚಿತ್ರ ಅನುಭವಗಳಾಗ್ತಿದ್ವು. ಯಾವುದೋ ಒಂದು ಹೆಂಗ್ಸ್ ರೋಡ್ ಮಧ್ಯದಲ್ಲಿ ನಿಂತಿರೋ ಥರ ಕಾಣಿಸ್ತಿರ್ತಾಳೆ, ಆದರೆ ಬಸ್ ನಿಲ್ಸ್ ನೋಡಿದಾಗ ಅವಳಲ್ಲಿರಲ್ಲ. ಹಂಗೆ ರೋಡಲ್ಲಿ ನಿಂತಿದ್ದವಳು ಅಚಾನಕ್ಕಾಗಿ ಡ್ರೈವರ್ ಸೀಟ್ ಪಕ್ಕ ಕಾಣಿಸ್ಕೊತಿದ್ಲು. ಒಂಥರ ವಿಚಿತ್ರವಾಗಿ ನಗ್ತಿದ್ಲು. ಸೊ ಈ ವಿಷಯ ಗೊತ್ತಾಗಿದ್ದ ಬಸ್ ಓನರ್ಸ್ ಆ ರೂಟಲ್ಲಿ 7 ಗಂಟೆ ಮೇಲೆ ಯಾವುದೇ ಬಸ್ ಕಳ್ಸೋಕ್ಕೂ ಧೈರ್ಯ ಮಾಡ್ತಿರಲ್ಲ. ಸೊ ಅದಕ್ಕೆ 7 ಗಂಟೆ ಮೇಲೆ ಆ ರೂಟಲ್ಲಿ ಯಾವುದೇ ಬಸ್ ಇರಲ್ಲ. ಅದ್ರ ಜೊತೆ ಆ ರೋಡಲ್ಲಿ ಯಾವುದೋ ಒಂದು ದೆವ್ವ ಇದೆ ಅಂತ ಎದುರುಕೊಂಡು ಯಾರೂ ಅಲ್ಲಿ ಓಡಾಡ್ತಿರಲ್ಲ. ಆ ಬಸ್ ಸ್ಟಾಪ್ ಒಂಥರ ಭಯಾನಕವಾಗಿರುತ್ತೆ. ಹಿಂಗಿರ್ಬೇಕಾದ್ರೆ ಒಂದಿನ ರೋಹಿತ್ ಅನ್ನೋ ಒಬ್ಬ ಹುಡುಗ ಅವನ ಫ್ರೆಂಡ್ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಕಾರಲ್ಲಿ ಒಳ್ಳೆ ಸಾಂಗ್ ಹಾಕ್ಕೊಂಡು ಜೋಶಲ್ಲಿ ಬರ್ತಿರ್ತಾನೆ. ಇನ್ನು ಅವನ ಮನೆಗೆ 20 ಕಿಲೋಮೀಟರ್ ಮಾತ್ರ ಇರುತ್ತೆ. ಹಿಂಗೆ ಬರ್ತಿರ್ತಾನೆ, ಅವನಿಗೆ ಹೈವೇಲಿ ಒಂದು ಬೋರ್ಡ್ ಕಾಣಿಸುತ್ತೆ. ಅವನ ಮನೆಗೆ ಅದೇ ಹೈವೇ ಮೇಲೆ ಹೋದ್ರೆ 20 ಕಿಲೋಮೀಟರ್ ಹೋಗ್ಬೇಕು. ಆದರೆ ಅದ್ರ ಪಕ್ಕ ಇರೋ ಸರ್ವಿಸ್ ರೋಡ್ ತಗೊಂಡ್ರೆ ಬರೀ 10 ಕಿಲೋಮೀಟರ್ ಮಾತ್ರ ಅಂತ ಇರುತ್ತೆ. ಸೊ ರೋಹಿತ್ ಇತ್ಕೊಂಡು ಈ ಶಾರ್ಟ್ ಕಟ್ಟಲ್ಲಿ ಹೋಗೋಣ, ಬೇಗ ಮನೆ ಸೇರ್ತೀನಿ, ಅವಾಗ ನಮ್ಮಮ್ಮ ಬೈಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಕೊಂಡು ಆ ಶಾರ್ಟ್ ಕಟ್ ತಗೊಂತಾನೆ. ಇವನ್ ಕಾರ್ ಒಂದು ಸ್ವಲ್ಪ ದೂರ ಬಂದ ತಕ್ಷಣ ಆ ಬೋರ್ಡ್ ಚೇಂಜ್ ಆಗಿಬಿಡುತ್ತೆ, ನೋ ಎಂಟ್ರಿ ಆಫ್ಟರ್ 7 PM ಅಂತ. ಅದ್ರ ಪಕ್ಕ ಒಬ್ಳು ನಿಂತ್ಕೊಂಡು ಇವನ್ ಕಾರ್ನೇ ನೋಡ್ತಾ ನಗ್ತಿರ್ತಾಳೆ. ಅವತ್ತು ರಾತ್ರಿ ಸುಮಾರು ಒಂದು 10 ಗಂಟೆ ಆಗಿರುತ್ತೆ. ರೋಹಿತ್ ಅದೇ ರೋಡಲ್ಲಿ ಬರ್ತಿರ್ತಾನೆ. ಆದರೆ ಅಚಾನಕ್ ಆಗ ಅವ್ನ ಕಾರ್ ಒಂದು ಹಳ್ಳದಲ್ಲಿ ಸಿಗಾಕೊಳ್ಳುತ್ತೆ. ರೋಹಿತ್ ಆಚೆ ಬಂದು ನೋಡ್ತಾನೆ, ಅವ್ನ ಕಾರ್ ಮುಂದಿನ ಟೈರ್ ಫುಲ್ ಪಂಚರ್ ಆಗಿಬಿಟ್ಟಿರುತ್ತೆ. ಅವನಿತ್ಕೊಂಡು ಇದೇನು ಗುರು ಹಿಂಗಾಯ್ತು ಅಂತ ಅವ್ರ ಅಪ್ಪಂಗೆ ಕಾಲ್ ಮಾಡ್ತಾನೆ. ಅವ್ರ ಅಪ್ಪ ಇತ್ಕೊಂಡು, ಎಲ್ಲೋ ಇದೆಯಾ ರೋಹಿತ, ಟೈಮ್ ನೋಡೋ ಎಷ್ಟಾಗಿದೆ, ನಿಮ್ಮ ಅಮ್ಮ ಇಲ್ಲಿ ನನ್ನ ಬೈತಾ ಕೂತವಳೆ, ನೀನೇನಾದರೂ ಲೇಟಾಗಿ ಬಂದು ಅಪ್ಪಿತಪ್ಪಿ ಪಾರ್ಟಿ ಮಾಡಿರಂಗೆ ತಗ್ಲಾಕೊಂಡ್ರೆ ನಿನ್ನ ಕತೆ ಮುಗೀತು ಅಂತ ಹೇಳ್ತಾರೆ. ಆದರೆ ರೋಹಿತ್ ತುಂಬ ಭಯ ಪಟ್ಕೊಂಡು ಅವ್ನ ಕಾರ್ ನಿಂತೋಗಿರೋ ವಿಷಯ ಹೇಳಿ ಅವ್ರ ಅಪ್ಪಂಗೆ ಅವನಿರೋ ಲೊಕೇಶನ್ ಕಳಿಸ್ತಾನೆ. ಅವ್ರ ಅಪ್ಪ ಇತ್ಕೊಂಡು, ಸರಿ ಅಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳ್ತಾರೆ. ಸೊ ರೋಹಿತ್ ಅವ್ರ ಅಪ್ಪ ಬರ್ತಾರೆ ಅನ್ನೋ ಧೈರ್ಯದಲ್ಲಿ ಅಲ್ಲೇ ನಿಂತಿರ್ತಾನೆ. ಹಿಂಗೆ ನಿಂತ್ಕೊಂಡು ಫೋನ್ ನೋಡ್ತಿರ್ತಾನೆ. ಆದರೆ ಆ ಜಾಗದಲ್ಲಿ ವಿಚಿತ್ರ ಶಬ್ದಗಳು ಬರ್ತಿರ್ತವೆ, ಯಾರೋ ನಗ್ತಾ ಓಡಾಡ್ತಿರೋ ಫೀಲ್ ಆಗ್ತಿರುತ್ತೆ. ರೋಹಿತ್ ಸುತ್ತಲೂ ನೋಡ್ತಾನೆ, ಅವ್ನಿಗೆ ಆ ಜಾಗ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಸೊ ಏನು ಮಾಡೋದು ಅಂತ ತುಂಬ ಭಯ ಪಟ್ಕೊಂಡು ನಿಂತಿರ್ತಾನೆ. ಅವಾಗ ಅವನಿಗೆ ಮುಂದೆ ಒಂದು ಬಸ್ ಸ್ಟಾಪ್ ಕಾಣಿಸುತ್ತೆ. ಅಲ್ಲಿ ಲೈಟ್ ಆನ್ ಆಗಿರೋದು ನೋಡಿ ಅಲ್ಲಿ ತುಂಬ ಬೆಳಕಿದೆ ಅಂದ್ಕೊಂಡು ಅಲ್ಲಿ ಬಂದು ನಿಂತ್ಕೋತಾನೆ. ಆವಾಗ ದೂರದಲ್ಲಿ ಒಂದು ಬಸ್ ಇವನ್ ಕಡೆ ಬರ್ತಿರೋದು ನೋಡ್ತಾನೆ. ಆ ಬಸ್ ಒಂಥರ ವಿಚಿತ್ರ ಅನಿಸುತ್ತೆ, ಯಾಕಂದರೆ ಅದರಲ್ಲೊಂದು ಚೂರು ಸೌಂಡ್ ಬರ್ತಿರಲ್ಲ. ಆ ಬಸ್ ಫುಲ್ ಸೈಲೆಂಟಾಗಿ ಬರ್ತಿರುತ್ತೆ. ರೋಹಿತ್ಗೆ ತುಂಬ ಖುಷಿ ಆಗುತ್ತೆ. ಬಸ್ ಸೀದಾ ಬಂದು ಆ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳುತ್ತೆ. ನಿಧಾನಕ್ಕೆ ಓಪನ್ ಆಗಿದ್ದಾದ್ರೂ ಡೋರಿಂದ ಒಬ್ಬ ಡ್ರೈವರ್ ಆಚೆ ಬರ್ತಾನೆ. ರೋಹಿತ್ ಇತ್ಕೊಂಡು, ಅಣ್ಣ ನನ್ನ ಕಾರ್ ಕೆಟ್ಟೋಗಿದೆ, ಇಲ್ಲೇ 8 ಕಿಲೋಮೀಟರ್ ಮುಂದೆ ನನ್ನ ಮನೆ ಇದೆ, ಅಲ್ಲಿಗೆ ನಾನು ಬಿಡ್ತೀರಾ ಅಂತ ಕೇಳಿದಾಗ ಆ ಡ್ರೈವರ್ ನಗ್ತಾ, ಬಾರಪ್ಪ, ನಿಮ್ಮಂಥವ್ರಿಗಂತಾನೆ ಈ ಬಸ್ ಸದಾಕಾಲ ಎಷ್ಟೊತ್ತೇ ಆದರೂ ಇಲ್ಲಿ ಓಡಾಡ್ತಿರುತ್ತೆ, ನಿನ್ನ ಎಷ್ಟೇ ದೂರ ಆದರೂ ಬಿಡೋದೇ ನಮ್ಮ ಕೆಲಸ ಅಂತ ಹೇಳ್ತಾನೆ. ಆ ಮಾತು ಕೇಳಿಸ್ಕೊಂಡು ರೋಹಿತ್ ಅವ್ರ ಅಪ್ಪಂಗೆ ಕಾಲ್ ಮಾಡ್ತಾನೆ. ಡ್ಯಾಡಿ, ನೀನೇನು ಬರಬೇಡ ಬಿಡು, ನಂಗೊಂದು ಬಸ್ ಸಿಕ್ತು, ಐ ಆಮ್ ಕಮಿಂಗ್ ಅಂತ ಹೇಳಿ ಆ ಬಸ್ ಹತ್ಕೋತಾನೆ. ಅದನ್ನ ಹತ್ತಿ 5 ನಿಮಿಷ ಆದಮೇಲೆ ಅವ್ನ ಫೋನಿಂದ ಅವ್ರ ಅಪ್ಪಂಗೆ ಒಂದು ಮೆಸೇಜ್ ಬರುತ್ತೆ. ಡ್ಯಾಡಿ, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ. ಸೊ ಇವತ್ತು ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ಬರ್ತೀನಿ, ಮಮ್ಮಿನ ಮ್ಯಾನೇಜ್ ಮಾಡಿ ಅಂತ ಹೇಳಿರ್ತಾನೆ. ಸೊ ಅವ್ರ ಅಪ್ಪ ಇತ್ಕೊಂಡು, ಓಕೆ ಟೇಕ್ ಕೇರ್, ಏನಾದರೂ ತೊಂದರೆ ಆದರೆ ಕಾಲ್ ಮಾಡು ಅಂತ ಹೇಳಿ ಮಗ ಬೆಳಗ್ಗೆ ಬರ್ತಾನಲ್ಲ ಅಂದ್ಕೊಂಡು ಮಲ್ಕೋತಾರೆ. ಬೆಳಗ್ಗೆ ಎದ್ದು ರೋಹಿತ್ಗೆ ಕಾಲ್ ಮಾಡ್ತಾರೆ. ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಇದರಿಂದ ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ರೋಹಿತ್ ಫ್ರೆಂಡ್ನ ವಿಚಾರಿಸ್ತಾರೆ. ಅವನಿತ್ಕೊಂಡು, ಅಂಕಲ್, ಇಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗಿಲ್ವಲ್ಲ, ರೋಹಿತ್ ರಾತ್ರಿನೇ ಮನೆ ಸೇರ್ಕೊಂಡೆ ಅಂತ ನಂಗೆ ಮೆಸೇಜ್ ಮಾಡಿದ್ದ, ಯಾಕಂಕಲ್ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾನೆ. ಅವಾಗಲೇ ಅವ್ರ ಮನೇಲಿರೋ ಒಂದು ಕನ್ನಡಿ ಬಿದ್ದು ಹೊಡೆದೋಗುತ್ತೆ. ರೋಹಿತ್ಗೆ ಏನೋ ತೊಂದರೆ ಆಗಿದೆ ಅನ್ನೋ ಭಯ ಶುರು ಆಗುತ್ತೆ. ಸೊ ಮೊದಲೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇವ್ರ ಮಾತು ಕೇಳಿಸ್ಕೊಂಡಿದ್ದ ಪೊಲೀಸ್ ಆಫೀಸರ್, ನಿಮ್ಮ ಮಗ ಬಸ್ ಸಿಕ್ತು ಅಂತ ಹೇಳಿದ್ನ, ನೀವು ಹೇಳ್ತಿರೋ ಬಸ್ ಸ್ಟಾಪಲ್ಲಿ ರಾತ್ರಿ 7 ಗಂಟೆ ಮೇಲೆ ಯಾವುದೇ ಬಸ್ ಇಲ್ಲ, ಅವ್ನು ಬಸ್ ಹತ್ತಿರಕ್ಕೆ ಚಾನ್ಸೇ ಇಲ್ಲ, ಮೋಸ್ಟ್ಲಿ ಪಾರ್ಟಿ ಅಂತ ಎಲ್ಲಾದರೂ ಹೋದ ಅನ್ಸುತ್ತೆ. ಈಗಿನ ಕಾಲದ ಹುಡುಗರು ಈ ಥರ ಸುಳ್ಳು ಹೇಳೋದು ಜಾಸ್ತಿ, ಸರಿ ನಾವು ಹುಡುಕ್ತೀವಿ, ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಒಂದು ಕಾನ್ಸ್ಟೇಬಲ್ಗೆ ಆ ಜಾಗದ ಹತ್ರ ಹೋಗಿ ವಿಚಾರಿಸಕ್ಕೆ ಹೇಳ್ತಾರೆ.
ಸೊ ರೋಹಿತ್ನ ಹುಡ್ಕೊಂಬಂದಿದ್ದ ಕಾನ್ಸ್ಟೇಬಲ್ಗೆ ಅಲ್ಲೇ ಕೆಟ್ಟು ನಿಂತಿದ್ದಿದ್ ರೋಹಿತ್ ಕಾರ್ ಕಾಣಿಸ್ಕೊಳ್ಳುತ್ತೆ. ಆ ಕಾರ್ ಮುಂದೆ ಯಾರೋ ಊಟ ಮಾಡಿ ಬಿಟ್ಟಿರೋ ತಟ್ಟೆಗಳು ಕಾಣಿಸ್ತವೆ. ಸೊ ಅವ್ರು ಇತ್ಕೊಂಡು ಯಾರು ಈ ಥರ ಇಲ್ಲಿ ಊಟ ಮಾಡಿರೋದು ಅಂತ ಸುತ್ತಲೂ ಹುಡುಕ್ತಿರ್ತಾರೆ. ಅವಾಗ ಮುಂದೆ ಒಂದು ಹಳೆ ಮನೆಯಿಂದ ಭಿಕ್ಷುಕರು ಆಚೆ ಬರ್ತಾರೆ. ಸೊ ಆ ಕಾನ್ಸ್ಟೇಬಲ್ ಇತ್ಕೊಂಡು, ಯಾರಪ್ಪ ನೀವೆಲ್ಲ, ಏನಿದೆಲ್ಲ, ಇಲ್ಲೇನು ನಡೀತಿದೆ? ಇಲ್ಲಿ ನೆನ್ನೆ ರಾತ್ರಿ ಈ ಕಾರಿಂದ ಒಬ್ಬ ಹುಡುಗ ಆಚೆ ಬಂದಿದ್ದು ನೋಡಿದ್ರ? ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಕೇಳಿದಾಗ ಅದರಲ್ಲೇ ಒಬ್ಬ ಮುಂದೆ ಬಂದು ತುಂಬಾ ಭಯ ಪಡ್ತಾ, ಸರ್ ನೆನ್ನೆ ರಾತ್ರಿ ನಾವೊಂದು ಭಯಾನಕವಾದ ದೃಶ್ಯ ನೋಡಿದ್ವಿ ಸರ್. ಇದರಿಂದ ಆಚೆ ಬಂದಿದ್ದ ಹುಡುಗ ತುಂಬಾ ಭಯ ಪಟ್ಕೊಂಡು ಇಲ್ಲೇ ಓಡಾಡ್ತಿದ್ದ. ಆಮೇಲೆ ಆ ಬಸ್ ಸ್ಟಾಪ್ ಹತ್ರ ಹೋದ. ಅವ್ನ ಮುಂದೆ ಒಂದು ಬಸ್ ಬಂದು ನಿಂತ್ಕೊಂತು ಸರ್. ಅದ್ರ ನಂಬರ್ 143 ಅನ್ಸುತ್ತೆ. ವಿಚಿತ್ರ ಏನಂದ್ರೆ ಆ ಹುಡುಗ ಬಸ್ ಹತ್ರ ನಿಂತ್ಕೊಂಡು ಒಬ್ಬೊಬ್ಬನೇ ಏನೋ ಮಾತಾಡ್ತಿದ್ದ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ಬಸ್ ಹತ್ಕೊಂಡ. ಸರ್ ಆ ಬಸ್ ಮುಂದೆ ಹೋಗ್ತಿತ್ತು, ಆದರೆ ಆ ಬಸ್ ಮೇಲೆ ಒಂದು ಭಯಾನಕವಾದ ಹೆಂಗ್ಸ್ ಕೂತಿದ್ಲು ಸರ್. ಒಂದು ಸ್ವಲ್ಪ ದೂರ ಹೋಗಿ ಆ ಬಸ್ ಹಂಗೆ ಮಾಯ ಆಗೋಯ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಿದ್ದ ಕಾನ್ಸ್ಟೇಬಲ್ ಜೋರಾಗಿ ನಗ್ತಾರೆ. ಏನಪ್ಪ ಕಾಮಿಡಿ ಮಾಡ್ತಿದ್ಯಾ? ಈ ಕತೆ ನಿಂಗೆ ನಿಮ್ಮ ಅಜ್ಜಿ ಹೇಳಿದ್ರ ಅಂತ ಕೇಳಿ ಅಲ್ಲಿಂದ ವಾಪಸ್ ಬರ್ತಾರೆ. ಆ ವಿಷಯನೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಾರೆ. ಸೊ ಇನ್ಸ್ಪೆಕ್ಟರ್ ಇತ್ಕೊಂಡು, ಶಿವಪ್ಪ ಅವರೇ, ಕೆಲವೊಂದು ವಿಷಯನ ತಮಾಷೆಯಾಗಿ ತಗೊಳ್ಳೋದು ಬೇಡ. ನೀವೊಂದು ಕೆಲಸ ಮಾಡಿ, ಇವತ್ತು ರಾತ್ರಿ ಅಲ್ಲೋಗಿ ನಿಜಕ್ಕೂ ಅಲ್ಲಿ ಜನ ಹೇಳ್ತಿರೋ ಥರ ಯಾವುದಾದ್ರೂ ಬಸ್ ಬರುತ್ತಾ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ಕಾನ್ಸ್ಟೇಬಲ್ ಅವತ್ತಿನ ರಾತ್ರಿ ಆ ಬಸ್ ಸ್ಟಾಪಿಗೆ ಬರ್ತಾರೆ. ರಾತ್ರಿ ಆಗಿರುತ್ತೆ. ಆ ಜಾಗ ನೋಡಿ ಅವ್ರಿಗೂ ಸ್ವಲ್ಪ ಭಯ ಆಗ್ತಿರುತ್ತೆ. ಹಂಗಿರ್ಬೇಕಾದ್ರೆ ಅಚಾನಕ್ಕಾಗಿ ಅವ್ರ ಮುಂದೆ ಆ 143 ಅನ್ನೋ ಬಸ್ ಬಂದು ನಿಂತ್ಕೊಳ್ಳುತ್ತೆ. ಕಾನ್ಸ್ಟೇಬಲ್ ಇತ್ಕೊಂಡು, ಯಾರಪ್ಪ ಒಳಗೆ, ಆಚೆ ಬಾರಪ್ಪ ಅಂತ ಕೇಳಿದಾಗ ಆ ಡ್ರೈವರ್ ಆಚೆ ಬರ್ತಾನೆ. ಯಾಕೆ ಸರ್ ಇಷ್ಟೊಂದು ಕೋಪ, ಏನಾಯ್ತು ಅಂತ ಕೇಳಿದಾಗ, ನಿನ್ನೆ ರಾತ್ರಿ ನಿಮ್ಮ ಬಸ್ಸೊಳಗೊಬ್ಬ ಹುಡುಗ ಬಂದಿದ್ದ, ಅವನ್ನ ಏನು ಮಾಡಿದೆ? ಇದೇನು ನಿಮ್ಮ ಬಸ್ ಈ ಥರ ಇದೆ, ನೀವೇನೋ ನಡೆಸ್ತಿದ್ದೀರಾ ಅಂತ ಕೇಳ್ತಾರೆ. ಆ ಡ್ರೈವರ್ ಇತ್ಕೊಂಡು, ಸರ್ ನಿಮ್ಗೆ ಆ ಥರ ಡೌಟ್ ಇದ್ರೆ ಒಳಗೆ ಬಂದು ನೋಡಿ ಅಂತ ಕರೀತಾನೆ. ಹಂಗೆ ಕಾನ್ಸ್ಟೇಬಲ್ ಒಳಗೋಗಿದ ತಕ್ಷಣ ಆ ಬಸ್ ಡೋರ್ ಸಡನ್ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಆ ಬಸ್ ಒಳಗೆ ಸೀಟಲ್ಲಿ ತುಂಬ ಜನ ಬೆಡ್ಶೀಟ್ ಹೊತ್ಕೊಂಡ್ ಮಲಗಿರ್ತಾರೆ. ಯಾರಪ್ಪ ಇವರೆಲ್ಲ, ಎಲ್ಲೋಗ್ತಾವ್ರೆ ಅಂತ ಕೇಳಿದಾಗ ಆ ಡ್ರೈವರ್, ಸರ್ ನಿಧಾನ, ಇವರೆಲ್ಲ ಮಲ್ಗವ್ರೆ, ಶಬ್ದ ಮಾಡಬೇಡಿ. ಅಂದಂಗೆ ನೀವೊಬ್ಬ ಹುಡುಗನ ಬಗ್ಗೆ ಕೇಳಿದ್ರಲ್ವಾ, ಅದ್ರಲ್ಲೇ ಯಾರೋ ಒಬ್ಬ ಇರ್ಬೋದಾ ನೋಡಿ ಅಂತ ಹೇಳ್ತಾನೆ. ಕಾನ್ಸ್ಟೇಬಲ್ ಆ ಬೆಡ್ಶೀಟ್ ತೆಗೆದು ನೋಡ್ತಾರೆ. ಆ ಸೀಟ್ ಮೇಲೆ ಒಂದು ಗೊಂಬೆ ಕಾಣಿಸುತ್ತೆ. ಆ ಬಸ್ಸಲ್ಲಿ ಮಲಗಿದ್ದಿದ್ದೆಲ್ಲ ಬರೀ ಗೊಂಬೆಗಳೇ. ಅವೆಲ್ಲ ನೋಡಕ್ ತುಂಬಾ ವಿಚಿತ್ರ ಮತ್ತೆ ಭಯಾನಕವಾಗಿರ್ತವೆ. ಆ ಬಸ್ ಹಂಗೆ ರೋಡಲ್ಲಿ ಹೋಗ್ತಾ ಮಾಯ ಆಗ್ಬಿಡುತ್ತೆ. ಅಷ್ಟೇ, ಆ ಕಾನ್ಸ್ಟೇಬಲ್ ಕೂಡ ಮಿಸ್ ಆಗ್ತಾರೆ. ಇವಾಗ ಪೊಲೀಸರಿಗೆ ಈ ಕೇಸ್ ತುಂಬಾ ತಲೆ ಕೆಡ್ಸುತ್ತೆ. ಸೊ ಮೊದಲು ಎಲ್ಲ ಬಸ್ ಓನರ್ಸ್ ಹತ್ರ ಬಸ್ ನಂಬರ್ 143 ಅನ್ನೋದು ಇದೆಯಾ ಅಂತ ವಿಚಾರಿಸ್ತಾರೆ. ಹಂಗ್ ಹುಡುಕ್ಬೇಕಾದ್ರೆ ಒಬ್ಬ ಬಸ್ ಓನರ್ ರೆಕಾರ್ಡ್ಸ್ ಅಲ್ಲಿ ಆ ಬಸ್ ಬಗ್ಗೆ ಇರೋದ್ ಕಾಣಿಸಿ ಅವನ್ನ ಕೇಳ್ದಾಗ ಹೇಳ್ತಾನೆ, ಹೌದು ಸರ್, 5 ವರ್ಷದ ಕೆಳಗೆ ಈ ಬಸ್ ಸ್ಟಾಪ್ ಹತ್ರ ರಾತ್ರಿ 7 ಗಂಟೆ ಮೇಲೆ ಬಸ್ಗಳಿಲ್ಲ ಅಂತ ಲಾಭಕ್ಕೋಸ್ಕರ ಈ ಬಸ್ ನಂಬರ್ 143 ಅನ್ನೋದು ನಾವೇ ಬಿಟ್ಟಿದ್ವಿ. ಆದ್ರೆ ಆ ಬಸ್ ಡ್ರೈವರ್ ಸ್ವಲ್ಪ ಕುಡ್ಕ ಸರ್. ತುಂಬಾ ಸಲ ವಾರ್ನಿಂಗ್ ಕೊಟ್ಟಿದ್ವಿ, ಹೊಸ ಡ್ರೈವರ್ ಸಿಗೋವರೆಗೂ ಇರ್ತಾನೆ ಅಂತ ಇಟ್ಕೊಂಡಿದ್ವಿ. ಆದ್ರೆ ಒಂದ್ ರಾತ್ರಿ ಕುಡ್ದು ಆ ಬಸ್ನ ಆಕ್ಸಿಡೆಂಟ್ ಮಾಡ್ಬಿಟ್ಟ. ನಂಗೆ ಇವಾಗ್ಲೂ ನೆನಪಿದೆ ಸರ್. ಅವನು ಹುಚ್ಚ ಇರಬೇಕು. ಸಾಯೋ ಟೈಮಲ್ಲೂ ತುಂಬಾ ನಗ್ತಿದ್ದ. ಬನ್ನಿ ಸರ್ ಅಂತ ಅವ್ರನ್ನ ಕರ್ಕೊಂಡೋಗಿ ಆ ಆಕ್ಸಿಡೆಂಟ್ ಆಗಿರೋ ಬಸ್ನ ಅವ್ನು ಡಿಪೋಲ್ ತೋರಿಸ್ತಾನೆ. ಇನ್ಸ್ಪೆಕ್ಟರ್ಗೆ ಒಂದು ಡೌಟ್ ಬರುತ್ತೆ, ಈ ಬಸ್ ಇಲ್ಲಿದೆ ಅಂದಮೇಲೆ ಆ ರೂಟಲ್ಲಿ ಓಡಾಡ್ತಿರೋ ಆ ಬಸ್ ಯಾವುದು? ಏನೋ ತೊಂದರೆ ಆಗ್ತಿದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅವರಲ್ಲೇ ಒಬ್ಬ ಕಾನ್ಸ್ಟೇಬಲ್ ಇರ್ತಾರೆ. ಅವ್ರಿಗೆ ಈ ಮೂಢನಂಬಿಕೆ ಜಾಸ್ತಿ. ಸರ್ ಏನಾದರೂ ದೆವ್ವ ಇರ್ಬೋದಾ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಇತ್ಕೊಂಡು, ಇಲ್ಲ ರೀ, ಹಂಗೇನಿಲ್ಲ, ಏನೋ ಬೇರೆ ಇದೆ. ಒಂದು ಕೆಲಸ ಮಾಡೋಣ, ನಾವೇ ಇವತ್ತು ರಾತ್ರಿ ಹೋಗಿ ನೋಡೋಣ. ಫುಲ್ ಟೀಮ್ ಅಲರ್ಟ್ ಆಗಿರಿ ಅಂತ ಅವತ್ತಿನ ರಾತ್ರಿ ಅಲ್ಲಿಗೆ ಬರ್ತಾರೆ. ಆ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ದೂರದಲ್ಲಿರೋ ಅವ್ರ ಟೀಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ. ಟೀಮ್, ಮೋಸ್ಟ್ಲಿ ಆಪರೇಷನ್ ಡೇಂಜರ್ ಅನ್ಸ್ಬೋದು, ನೀವೆಲ್ಲ ಅಲರ್ಟ್ ಆಗಿರಿ. ನಾನು ಬಸ್ ಹತ್ತಿದ ತಕ್ಷಣ ನೀವೆಲ್ಲ ನನ್ನ ಫಾಲೋ ಮಾಡಿ. ಆ ಬಸ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅಂತ ಹೇಳ್ತಿರ್ತಾರೆ. ಅವ್ರ ಹಿಂದೆ ದೂರದಲ್ಲಿ ಬರ್ತಿರೋ ಒಂದು ಬಸ್ನ ನೋಡಿದ ಕಾನ್ಸ್ಟೇಬಲ್, ಸರ್ ಬೇಗ ಸೈಡಿಗೆ ಬನ್ನಿ, ನಿಮ್ಮ ಹಿಂದೆನೇ ಬಸ್ ಬರ್ತಿದೆ ಅಂತ ಗಾಬರಿಯಿಂದ ಕಿರ್ಚ್ಕೋತಾರೆ. ಹಂಗೆ ಸೈಡಿಗೆ ಬಂದಿದ್ದ ಇನ್ಸ್ಪೆಕ್ಟರ್ಗೆ ಆ ಬಸ್ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಅದವ್ರ ಹಿಂದೆನೇ ಬರ್ತಿದ್ರು, ಒಂದು ಸ್ವಲ್ಪ ಸೌಂಡು ಬರ್ತಿರಲ್ಲ. ಸೊ ತುಂಬ ಕೋಪದಲ್ಲಿ ರಿವಾಲ್ವರ್ ಆಚೆ ತೆಗೆದು, ಯಾರೋ ಒಳಗೆ, ಆಚೆ ಬಾ ಅಂತ ಕರೀತಾರೆ. ಆ ಡ್ರೈವರ್ ತಿರ್ಗಾ ಆಚೆ ಬರ್ತಾನೆ. ಯಾಕೆ ಸರ್ ಏನಾಯ್ತು? ಒಬ್ಬರೇ ನಿಂತಿದ್ರಲ್ಲ, ಡ್ರಾಪ್ ಬೇಕೇನೋ ಅಂತ ನಿಲ್ಲಿಸ್ದೆ, ಆದರೆ ನೀವು ನನಗೆ ಬೈತಾ ಇದ್ದೀರಾ ಅಂತ ಹೇಳ್ತಾನೆ. ಅವಾಗ ಇನ್ಸ್ಪೆಕ್ಟರ್ ಇತ್ಕೊಂಡು, ಸರಿ ಸರಿ ಸೈಡ್ ಬಾ, ನಾನು ನಿನ್ನ ಬಸ್ ಚೆಕ್ ಮಾಡಬೇಕು ಅಂತ ಒಳಗೆ ಬರ್ತಾರೆ. ಆವಾಗಲೇ ಆಚೆಯಿಂದ ಬಸ್ನ ನೋಡ್ತಿದ್ದೊಬ್ಬ ಕಾನ್ಸ್ಟೇಬಲ್ಗೆ ಅಚಾನಕ್ ಆಗಿ ಡ್ರೈವಿಂಗ್ ಸೀಟ್ ಮೇಲೆ ಒಬ್ಳು ಕೂತಿರೋದು ಕಾಣಿಸುತ್ತೆ. ಅವ್ರು ಭಯ ಪಟ್ಕೊಂಡ ತಕ್ಷಣ ಫೋನಲ್ಲಿ, ಸರ್ ನೀವು ಹತ್ತಿರೋ ಬಸ್ಸಲ್ಲಿ ದೆವ್ವ ಇದೆ, ಆಚೆ ಬನ್ನಿ ಅಂತ ಕಿರ್ಚ್ಕೋತಾರೆ. ಆದರೆ ಇನ್ಸ್ಪೆಕ್ಟರ್ಗೆ ಆ ಫೋನ್ ಕಾಲ್ ಕನೆಕ್ಟ್ ಆಗಿರಲ್ಲ. ಒಳಗಿರೋ ಇನ್ಸ್ಪೆಕ್ಟರ್ ಇತ್ಕೊಂಡು ಆ ಡ್ರೈವರ್ನ, ಯಾರು ಇವರೆಲ್ಲ, ಏನು ನಡೀತಿದೆ ಅಂತ ಕೇಳ್ತಾರೆ.
ಡ್ರೈವರ್ ಇದ್ಕೊಂಡು, ನೋಡಿ ಸರ್, ಮೋಸ್ಟ್ಲಿ ನೀವು ಹುಡುಕ್ತಿರೋರು ಇಲ್ಲೇ ಸಿಗ್ಬೋದು ಅಂತ ಹೇಳ್ತಾನೆ. ಇನ್ಸ್ಪೆಕ್ಟರ್ ಆ ಬಸ್ಸಲ್ಲಿರೋ ಗೊಂಬೆಗಳನ್ನ ನೋಡಿ ಭಯ ಬಿದ್ದೋಗ್ತಾರೆ. ಡ್ರೈವರ್ ಕೂಡ ತುಂಬಾ ಭಯಾನಕವಾಗಿ ಕಾಣಿಸ್ತಾನೆ. ಇನ್ಸ್ಪೆಕ್ಟರ್ ರಿವಾಲ್ವರ್ ತೋರಿಸಿ ನಿಲ್ಸು ಬಸ್ನ, ಯಾರು ನೀನು ಅಂತ ಫೈರ್ ಮಾಡ್ತಾರೆ. ಆದ್ರೆ ಬುಲೆಟ್ ಆ ಡ್ರೈವರ್ ಒಳಗಿಂದ ಹೋಗ್ಬಿಡುತ್ತೆ. ಅವನಿಗೇನು ಆಗಲ್ಲ. ಸೊ ಆ ಡ್ರೈವರ್ ವಿಚಿತ್ರವಾಗಿ ನಗ್ತಾ, ನಿಮ್ಗಿನ್ನೂ ಅರ್ಥ ಆಗಿಲ್ವಾ, ಒಂದ್ಸಲ ಆಚೆ ನೋಡಿ ಅಂತ ಹೇಳ್ತಾನೆ. ಆ ಬಸ್ ಒಂಥರ ಭಯಾನಕವಾದ ಜಾಗದಲ್ಲಿ ಹೋಗ್ತಿರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಿರೋ ಪೊಲೀಸರಿಗೆ ಆ ಬಸ್ ಮಾಯ ಆಗೋದು ಕಾಣಿಸುತ್ತೆ. ಆವಾಗಲೇ ಆ ಬಸ್ ಡಿಪೋ ಇಂದ ಒಂದು ಕಾಲ್ ಬರುತ್ತೆ. ಅಲ್ಲಿ ಬಂದು ನೋಡಿದ ಕಾನ್ಸ್ಟೇಬಲ್ಗೆ ಆ ಬಸ್ ಒಳಗಿಂದ ಒಂದು ಫೋನ್ ರಿಂಗ್ ಆಗ್ತಿರೋದು ಕೇಳಿಸುತ್ತೆ. ಅದ್ರೊಳಗೆ ಓಡ್ ಬಂದು ನೋಡಿದಾಗ ಅಲ್ಲಿ ಇನ್ಸ್ಪೆಕ್ಟರ್ ರಿವಾಲ್ವರ್ ಮತ್ತೆ ಫೋನ್ ಕಾಣಿಸುತ್ತೆ. ಸೊ ಇವಾಗ ಈ ಬಸ್ ನಂಬರ್ 143 ಹಿಂದೆ ಇರೋ ಅಸಲಿ ಕತೆ ಹೇಳ್ತೀನಿ ಬನ್ನಿ. 5 ವರ್ಷದ ಹಿಂದೆ ಮಾಯಾ ಅನ್ನೋಳು ಅವ್ರ ಅಮ್ಮನ ಜೊತೆ ತುಂಬಾ ಕನ್ಸುಗಳಿಂದ ತಾನು ಮದ್ವೆ ಆಗ್ಬೇಕಾಗಿರೋ ಹುಡುಗನ್ ನೋಡ್ಕೊಂಡು ಅವಳ ಮನೆಗೆ ವಾಪಸ್ ಬರ್ತಿರ್ತಾರೆ. ಅವತ್ತು ತುಂಬಾ ಜೋರ್ ಮಳೆ ಬರ್ತಿರುತ್ತೆ. ರಾತ್ರಿ 8 ಗಂಟೆ ಆಗಿರುತ್ತೆ. ಆ ರೂಟಲ್ಲಿ ಬಸ್ ನಂಬರ್ 143 ಬಿಟ್ರೆ ಅವ್ರ ಊರಿಗೆ ಹೋಗಕ್ಕೆ ಇನ್ಯಾವುದೇ ಬಸ್ ಇರಲ್ಲ. ಸೊ ಮಾಯಾ ಮತ್ತೆ ಅವ್ರ ಅಮ್ಮ ಬಸ್ ಹತ್ಕೊಂಡ್ ಬರ್ತಿರ್ತಾರೆ. ಆ ಬಸ್ ಡ್ರೈವರ್ ನಾಗೇಂದ್ರ. ಅವನಿಗೆ ಬಸ್ ಓಡ್ಸೋದಂದ್ರೆ ತುಂಬಾ ಆಸೆ. ನಾಗೇಂದ್ರ ಕುಡ್ದಾಗೆಲ್ಲ ಅವ್ನ ಕಷ್ಟನ ಆ ಬಸ್ಸಲ್ಲಿ ಓಡಾಡೋ ಪ್ಯಾಸೆಂಜರ್ಸ್ ಹತ್ರ ಹಂಚ್ಕೋತಿದ್ದ. ನಾಗೇಂದ್ರಂಗೆ ಅವ್ನ ಬಸ್ಸಲ್ಲಿ ಯಾವಾಗ್ಲೂ ಪ್ಯಾಸೆಂಜರ್ಸ್ ಇರ್ಬೇಕನ್ನೋ ಆಸೆ ಇರುತ್ತೆ. ಸೊ ಹಿಂಗೆ ಆ ರೋಡಲ್ಲಿ ಬರ್ತಿರ್ತಾರೆ. ಮೊದಲೇ ಜೋರಾಗಿ ಮಳೆ ಬೇರೆ ಬರ್ತಿರುತ್ತೆ. ರೋಡ್ ಬೇರೆ ನೀಟಾಗಿ ಕಾಣಿಸ್ತಿರಲ್ಲ. ಡ್ರೈವರ್ ಬೇರೆ ಕುಡ್ದಿದ್ದ. ಮುಂದೆ ಒಂದು ದೊಡ್ಡ ಮರಕ್ಕ ಬಸ್ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅದೇ ಬಸ್ಸಲ್ಲಿ ಆ ಡ್ರೈವರ್ ಮತ್ತೆ ಪ್ಯಾಸೆಂಜರ್ಸ್ ಸತ್ತೋಗಿರ್ತಾರೆ. ಆದ್ರೆ ಆ ಡ್ರೈವರ್ ಮತ್ತೆ ಮಾಯಾ ತುಂಬಾ ಆಸೆಗಳಿಂದ ಸತ್ತಿರೋ ಕಾರಣಕ್ಕೆ ಅವ್ರ ಆತ್ಮಗಳು ಅಲ್ಲೇ ಅಲಿಯಕ್ಕೆ ಶುರು ಮಾಡ್ತವೆ. ಆ 2 ಆತ್ಮಗಳು ಆ ರೂಟ್ನ ಭಯಾನಕ ಮಾಡ್ಬಿಡ್ತವೆ. ಅವತ್ತಿಂದ ಬಸ್ ಸ್ಟಾಪ್ ಹತ್ರ ಯಾವುದೇ ಗಂಡಸರು ಬಂದ್ರು ಆ ಬಸ್ ಅವ್ರನ್ನ ಹತ್ತಿಸ್ಕೋತಿತ್ತು. ಹಂಗತ್ತವ್ರಲ್ಲೆಲ್ಲ ಆ ಮಾಯಿನ ಆತ್ಮ ತಾನು ಮದ್ವೆ ಆಗ್ಬೇಕಾಗಿದ್ದಿದ್ದು ಹುಡುಗನ್ ಹುಡುಕ್ತಿದ್ಲು. ಆದ್ರೆ ಯಾರು ಅವನಾಗಿರಲ್ಲ. ಅವಳಿಗೆ ಪ್ರತಿ ಸಲ ತುಂಬಾ ಕೋಪ ಬರೋದು. ಅವ್ರನ್ನೆಲ್ಲ ಸಾಯಿಸ್ಬೇಕು ಅನ್ಕೋತಿದ್ಲು. ಆದ್ರೆ ನಾಗೇಂದ್ರನ ಆತ್ಮ ಅವ್ರನ್ನ ಸಾಯಿಸದೆ ಗೊಂಬೆಗಳ ತರ ಮಾಡ್ತಿದ್ದ. ಯಾಕಂದ್ರೆ ಅವ್ನ ಕಷ್ಟ ಹಂಚ್ಕೊಳಕ್ಕೆ ಪ್ಯಾಸೆಂಜರ್ಸ್ ಬೇಕಾಗಿತ್ತು. ಸೊ ಆ 2 ಆತ್ಮ ಆ ತರ ಬಸ್ಸಲ್ಲಿ ಅಲಿತಾನೆ ಇದ್ವು. ಇವಾಗ ಬಸ್ ಡಿಪೋ ಹತ್ರ ಒರಿಜಿನಲ್ ಬಸ್ಸಲ್ಲಿರೋ ಕಾನ್ಸ್ಟೇಬಲ್ ಪೆಟ್ರೋಲ್ ತರಿಸ್ತಾರೆ. ಈ ಬಸ್ಸಲ್ಲಿ ಯಾವುದೋ ಆತ್ಮ ಶಾಂತಿ ಸಿಗದೆ ಅಲಿತಿದೆ ಅಂತ ಅದನ್ನ ಸುಟ್ಟಾಕ್ತಾರೆ. ಅದು ಸುಟ್ಟೋಗ್ತಿದ್ರೆ ಇಲ್ಲಿರೋ ಆ 2 ಆತ್ಮಗಳು ತುಂಬಾ ನೋವು ಅನುಭವಿಸ್ತಿದ್ವು. ಕೊನೆಗೂ ಆತ್ಮಗಳಿಗೆ ಶಾಂತಿ ಸಿಕ್ಕಿ ಅಲ್ಲಿಂದ ಮಾಯ ಆಗ್ತವೆ. ಅದಾಗಿದ್ ಮಾರನೇ ದಿನ ಯಾರೆಲ್ಲ ಕಾಣೆ ಆಗಿದ್ರೋ ಅವರೆಲ್ಲ ಬಸ್ ಸ್ಟಾಪ್ ಮುಂದೆ ಕಾಣಿಸ್ಕೋತಾರೆ. ಅವರೆಲ್ಲ ಮುಂಚಿನ ತರ ನಾರ್ಮಲ್ ಆಗಿರ್ತಾರೆ. ಅವತ್ತಿಂದ ಆ ರೂಟ್ಗೆ ಇನ್ನೊಂದು ಹೊಸ ಬಸ್ ಬಿಡ್ತಾರೆ. ಬಸ್ ನಂಬರ್ 341 ಅಂತ. ಅದು ರಾತ್ರಿ 7 ಗಂಟೆ ಆದ್ಮೇಲೆ ಮಾತ್ರ ಓಡಾಡುತ್ತೆ. ಇವಾಗ ಆ ರೂಟಲ್ಲಿ ತುಂಬಾ ಜನ ಓಡಾಡಕ್ ಶುರು ಮಾಡ್ತಾರೆ. ಆದ್ರೆ ಕೆಲವ್ರು ಹೇಳೋ ಪ್ರಕಾರ ಆ ರೂಟಲ್ಲಿ ಇನ್ನೂ ಯಾವ್ದೋ ಬೇರೆ ಆತ್ಮ ಇದೆ. ಅದಿನ್ನೂ ಸೇಫ್ ಅಲ್ಲ. ಯಾವ್ದಕ್ಕೂ ಹುಷಾರಾಗಿರಿ. ಅಪ್ಪಿ ತಪ್ಪಿ ರಾತ್ರಿ ಹೊತ್ತೊಬ್ರೆ ಓಡಾಡ್ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಒಂಟಿ ಹೆಂಗ್ಸ್ ಕಾಣಿಸ್ಕೊಂಡ್ರೆ ನಿಲ್ಸ್ಬೇಡಿ. ಅವಳು ನಿಮ್ಮ ಹೆಸರಿಟ್ಟು ಕರೀತಾಳೆ. ತಿರುಗ್ ನೋಡ್ಬೇಡಿ. ಹಂಗೇನಾದ್ರೂ ಮಾಡಿದ್ರೆ ತುಂಬಾ ಅಪಾಯ ಅಂತ ಹೇಳ್ತಿರ್ತಾರೆ. ಸೊ ಫ್ರೆಂಡ್ಸ್, ಒಂದೊಂದ್ಸಲ ನಾವು ಖುಷಿಯಾಗಿ ಓಡಾಡೋ ರೋಡ್ಗಳ ಹಿಂದೆನೋ ಈ ತರ ಎಷ್ಟೋ ಆತ್ಮಕಥೆಗಳಿರ್ತವೆ. ಎಷ್ಟೋ ಆಕ್ಸಿಡೆಂಟ್ಸ್ ಮತ್ತೆ ಸಾವುಗಳನ್ನ ರೋಡ್ಸ್ ನೋಡಿರ್ತವೆ. ನಮ್ಮ ಮನೆಗಳಲ್ಲಿ ನಮಗೋಸ್ಕರ ಕಾಯ್ತಿರ್ತಾರೆ. ಯಾವುದಕ್ಕೂ ಒಬ್ಬೊಬ್ರೆ ಓಡಾಡ್ಬೇಕಾದ್ರೆ ಹುಷಾರಾಗಿರೋಣ. ಯಾಕಂದ್ರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾ ಈ ಕತೆ ನಿಲ್ಗೆ ಮುಗಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಿಮಗೆಲ್ಲ ಸಿಗ್ತೀನಿ ಇನ್ನೊಂದು ಹೊಸ ಕತೆ ಜೊತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.